Hi guys, welcome back to my YouTube channel. ಇವತ್ತು ಸಂಡೇ ಆಲ್ರೆಡಿ ನಮ್ಮ ಮನೇಲಿ ಚಿಕನ್ ಸಾರು ಮಾಡಿರೋ ಮಳೆ ಬರ್ತಾ ಆಯ್ತಾ. ಸೊ ಖಾರ ಎಂತಾರು ಇರಲಿ ಅನ್ನಲ್ಲಿ ಹೇಳಿ ನಾನು ಕಬಾಬಿ ಕಲಿಸಿದ್ದೆ. ಅದರೊಟ್ಟಿಗೆ ಒಂದು 4 ಪೀಸ್ ಎಸ್ಕೇಪ್ ಮಾಡಿ ಬಿಸಿದೆ ಸೂಪ್ ಮಾಡ್ಕೊಂಡಲ್ಲಿ ಹೇಳಿ ಚಿಕನ್ ಮ್ಯಾಂಚೋ ಸೂಪ್. ಅಂದರೆ ನಾನು ಅದಕ್ಕೆ ನೂಡಲ್ಸ್ ಎಲ್ಲ ಮೇಲೆ ಹಾಕೋದಿಲ್ಲ, ಎಂತೆಲ್ಲ ಇಂಗ್ರೀಡಿಯೆಂಟ್ ಮನೇಲಿತ್ತು ಅದನ್ನೇ ಯೂಸ್ ಮಾಡ್ಕೊಂಡು ಸೂಪ್ ಮಾಡ್ಕೊಂಡಲ್ಲಿ ಅಂದ್ಕೊಂಡಿದ್ದೆ. ಮಳೆ ಬೇರೆ ಬರ್ತಾಯಿತ್ತು. ಆಲ್ರೆಡಿ ನಾನು ಚಿಕನ್ ಸೂಪಿಗೆ ಬೇಕಾಗ್ದೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಮನೇಲಿ ಅಂತ ಇತ್ತು ಅದನ್ನು ಯೂಸ್ ಮಾಡ್ಕೊಂಡೆ ಮಾಡ್ತಾಯಿದ್ದೆ. ಸೊ ಮಾಡುವ ಬನ್ನಿ. ನಾನು ಆ್ಯಕ್ಚುಲಿ ಮೊನ್ನೆ ಕುಂದಾಪುರದಲ್ಲಿ ಕುಡಿದ್ನ ಚಿಕನ್ ಸೂಪ್ನ. ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲೂ ಮಾಡುವ ಅಂದಲ್ಲಿ ಹೇಳಿ ಮಾಡ್ತಾಯಿದ್ದೆ. ಚಿಕನ್ ಆಲ್ರೆಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೆ, ಚಿಕನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಅದನ್ನು ಹಾಕಿ ಕುದಿಸ್ರೆ ಆಯಿತು. ಮಾಡುವ ಬನ್ನಿ. ಚಿಕನ್ನ ಬೇಯಿಸಿ ಇಟ್ಕೊಂಡಿದೆ. ಎಂತಕ್ಕೆ ಎಕ್ಸ್ಟ್ರಾ ಬೇಯಿಸೋದನ್ನಲ್ಲಿ ಹೇಳ್ರಿ, ಇದ್ರ ಚಿಕನ್ ವೈಟ್ ಅಲ್ಲ ಮೇಲೆ ಬರುತ್ತೆ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬೇಯಿಸಿ ಇಟ್ಕೊಂಡಿದ್ದೆ. ಈಗ ಒಗ್ಗರಣೆ ಹಾಕಿ ಸೂಪ್ ಮಾಡೋದಷ್ಟೇ. ಇನ್ನು ಎಕ್ಸ್ಟ್ರಾ ಎಂತ ಬೇಕಂತ ಹೇಳಿದ್ರೆ ಸಾಸಸ್ ಬೇಕು, ಸ್ವಲ್ಪ ಜೋಳದ ನೀರು ಬೇಕು, ಮತ್ತು ಇನ್ನೂ ಒಂದೆರಡು ಐಟಮ್ ಬೇಕಿದ್ದಕ್ಕೆ ಲೈಮೆಲ್ಲ ಅದನ್ನು ಮಾಡುವ. ನಾನು ಸೂಪಿಗೆ ಬೇಕಾಪು ಥರ ಇದೆಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಕ್ಯಾರೆಟು, ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಿಕನ್ನ. ಅಂತ ಬೇಕಂದರೆ ಇದು ಬೀಟ್ ಮಾಡಿ ಇಟ್ಕೊಂಡಿಪ್ಪು ಎಗ್ಗಿದ್ದು ವೈಟ್ ಇರುತ್ತಲ್ಲ ಅದು ಮಾತ್ರ, ಇದೆಲ್ಲೋ ಹಾಕೋದಿಲ್ಲ. ಇದೆ ಅಂತ ನಾನು ಹೇಳಿದ್ರೆ ಜೋಳದ ಹಿಟ್ಟು ಸ್ವಲ್ಪ ಹಾಕಿದೆ, ಸ್ವಲ್ಪ ತಿಕ್ಕಾಯಿ ಬರಲಿ ಅನ್ನಲ್ಲಿ ಹೇಳಿ. ನಮ್ಮ ಮನೇಲಿ ಪರೋಟ ಕಳಿಸಿದ್ರು ಊಟಕ್ಕೆ. ನಾನೇ ಕಲಿಸಿದ್ದು ಕಬಾಬ್. ಇದು ನಮ್ಮಮ್ಮ ಕಬಾಬ್ ಕರಿತಿದ್ದರು. ಸೂಪ್ ಮಾಡೋದು ತುಂಬಾ ಈಸಿ. ಈ ಸೂಪ್ ನಾನೆಂತಕ್ಕೆ ಮಾಡಿದ್ದೆ ನನಗೆ ಹೇಳಿದ್ರೆ, ಸ್ವಲ್ಪ ಕೋಲ್ಡೆಲ್ಲ ಆಯ್ದಿದ್ದು ಮನೆಯಲ್ಲಿ, ಸ್ವಲ್ಪ ಹೆಲ್ಪ್ ಆಗ್ತದೆ ನನಗೆ ಹೇಳಿ ಮಾಡೋದು. ಬಟ್ ಇದನ್ನು ವಾರಕ್ಕೊಂದ್ಸಲ ಕುಡಿದು ಸರಿ ಅಲ್ಲ ಅನ್ಸುತ್ತೆ, ಯಾಕಂದರೆ ಸಾಸ್ ಎಲ್ಲ ಯೂಸ್ ಮಾಡೋದು ಸ್ವಲ್ಪ ಹೆಲ್ತಿಗೆ ಒಳ್ಳೆಯದಲ್ಲ. ಇದು ಆ್ಯಸ್ ಯೂಶ್ವಲ್ ಬಾಣಲೆನ ಇಟ್ಟು ಅದಕ್ಕೆ ನಾನು ಚಾಪ್ ಮಾಡೋದು ಬೆಳ್ಳುಳ್ಳಿನ, ಹಸಿಮೆಣಸನ್ನು ಹಾಕ್ತಾಯಿದ್ದೆ. ನೀವು ಶುಂಠಿನೂ ಸಹ ಆ್ಯಡ್ ಮಾಡ್ಲಿಕ್ಕೆ. ಮತ್ತು ನಿಮ್ಗೆ ಯಾವುದೆಲ್ಲ ಬೇಕು ವೆಜ್ಜೀಸ್, ಅಂದರೆ ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕ್ತಿದ್ದೆ, ಅದ್ರ ಜೊತೆಗೆ ಎಲೆಕೋಸು ಹಾಕ್ಲಿಕ್ಕೆ, ಆಮೇಲೆ ಬೀನ್ಸ್ ಹಾಕ್ಲಿಕ್ಕೆ. ಬಟ್ ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕ್ತಾಯಿದ್ದೆ. ನಾನು ಮನೇಲಿ ಎಂತೆಲ್ಲ ಇಂಗ್ರೀಡಿಯೆಂಟ್ ಇತ್ತು ಅದನ್ನು ಮಾತ್ರ ಯೂಸ್ ಮಾಡಿ ಈ ಸೂಪ್ ಮಾಡ್ತಾಯಿದ್ದೆ. ನಾನಿಲ್ಲೀಗ ಈರುಳ್ಳಿನ ಚಾಪ್ ಮಾಡಿದ್ದು ಹಾಕಿದೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಕ್ಯಾರೆಟನ್ನು ಸ್ವಲ್ಪ ಹಾಕ್ತಿದ್ದೆ. ಈರುಳ್ಳಿನ 1-2 ನಿಮಿಷ ನಾನು ಇಲ್ಲಿ ಫ್ರೈ ಮಾಡಿದೆ. ಅದಾದಮೇಲೆ ಸ್ವಲ್ಪ ಕ್ಯಾರೆಟನ್ನು ಹಾಕೋದು. ಕ್ಯಾರೆಟನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಸಣ್ಣ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ. ನಾನಿಲ್ಲಿ ಹತ್ರ 2 ಲೋಟದಷ್ಟು ನೀರನ್ನು ತಗೊಂಡೆ. ಈ ವೆಜ್ಜಸ್ ಜೊತೆಗೆ ನಾನು ಚಿಕನ್ ಎಂತಕ್ಕೆ ಹಾಕಲ್ಲ ಅನ್ನಲ್ಲಿ ಹೇಳಿದ್ರೆ, ನಾನು ಆಲ್ರೆಡಿ ಚಿಕನ್ನ ಬೇಯಿಸ್ಕೊಂಡಿದ್ದೆ. ಮತ್ತು ಈಗ ಮತ್ತೆ ಹಾಕಿದ್ರೆ ಅದು ಸ್ವಲ್ಪ ತುಂಬ ಕರ್ಗುತ್ತಂಬ ಕಾರಣಕ್ಕೋಸ್ಕರ ಈಗಲೇ ಚಿಕನ್ನ ಹಾಕ್ತಾಯಿಲ್ಲ. ಕ್ಯಾರೆಟ್ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಹತ್ರ 1-2 ಲೋಟ ನೀರನ್ನು ತಗೊಂಡಿದ್ದೆ, ನಂಗೆ ಸಾಕಿದ್ದಿತ್ತು. ನೀರು ಹಾಕಿದ್ಮೇಲೆ ನನಗೆ ಎಷ್ಟು ಬೇಕು ಅಷ್ಟು ಪೆಪ್ಪರ್ನ ಹಾಕ್ತಾಯಿದ್ದೆ. ಪೆಪ್ಪರ್ ಹಾಕ್ರೆ ನಿಮಗೆ ಇದೊಂದು ಒಳ್ಳೆ ಬಪ್ಪುದು ಸಾಸು. ಅದಕ್ಕೋಸ್ಕರ ನಾನು ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೆ. ಪೆಪ್ಪರ್ ಹಾಕಿದ್ಮೇಲೆ ನಾನು ಉಪ್ಪನ್ನು ಸಹ ಆ್ಯಡ್ ಮಾಡಿದೆ. ಉಪ್ಪು ಹಾಕಿ ಸ್ವಲ್ಪ ಒಂದು ಕೊದಿ ಬಂದ ಮೇಲೆ ಸ್ವಲ್ಪ ಸೋಯಾ ಸಾಸನ್ನು ಹಾಕ್ತಾಯಿದ್ದೆ. ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೆ. ನೀವು ವೆನೆಗರ್ ಸಹ ಹಾಕ್ಲಕ್ಕ, ಬಟ್ ನಮ್ಮನೇಲಿ ವೆನೆಗರ್ ಇರಲಿಲ್ಲ. ಹಾಗಾಗಿ ನಾನು ಸಾಸ್ ಮತ್ತು ಸೋಯಾ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಿದ್ದೆ. ನಾನು ಬೇರೆ ಯಾವ ಸಾಸನ್ನು ಹಾಕ್ತಾಯಿಲ್ಲ. ಹೋಟೆಲ್ಸಲ್ಲಾದರೆ ಸ್ವಲ್ಪ ಬೇರೆ ಸಾಸ್ನೆಲ್ಲ ಹಾಕ್ತಿದ್ರು. ನಂಗೆ ಸಾಸ್ ಅಷ್ಟು ಇಷ್ಟನೂ ಆಗ್ತಿಲ್ಲ, ನಮ್ಮ ಮನೆಯಲ್ಲೂ ಇರಲಿಲ್ಲ. ಸೊ ಇದು ಹಾಕಿ ಒಂದು ಕೊದಿ ಬಂದ್ರ ಮೇಲೆ ನಾವು ಆಗಲೇ ಹೇಳ್ದಂಗೆ ಬೀಟ್ ಮಾಡಿ ಇಟ್ಕೊಂಡಿಪ್ಪು ವೈಟ್ ಇತ್ತಲ್ಲ ಎಗ್ಗದು, ಅದನ್ನು ಕೂಡ ಹಾಕ್ತಿದ್ದೆ. ಅದನ್ನು ಹಾಕಿ ನಾನು ಸ್ವಲ್ಪ ಫ್ಲೇಮನ್ನು ಸಣ್ಣದು ಮಾಡಿದೆ, ಅಂತಕಂದರೆ ಎಗ್ಗು ಅದು ತುಂಬ ಪುಡಿ ಆತಂಬ ಕಾರಣಕ್ಕೋಸ್ಕರ ಸಣ್ಣದು ಮಾಡಿದೆ. ಈಗ ಒಂದು ಕುದಿ ಬಂದ್ರ ಮೇಲೆ ಈ ಥರ ಕಾಣಿಸ್ತಾ ಇತ್ತು. ಇದಾದಮೇಲೆ ಜೋಳದ ನೀರನ್ನು ಸ್ವಲ್ಪ ಕರಡಿ ಇದಕ್ಕೆ ಹಾಕ್ತಾಯಿದ್ದೆ, ಸ್ವಲ್ಪ ತಿಕ್ ಬರಲಿ ಸೂಪ್ ಅಂಬೋದಕ್ಕೋಸ್ಕರ. ಇದನ್ನು ನೀವು ಎಂತ ಮಾಡ್ಕೊಂಡು ಹೇಳಿದ್ರೆ ಹತ್ರ ಒಂದು 10 ನಿಮಿಷ ಆದರೂ ಕುದಿಸ್ಕೊಂಡು, ನಾನು ಸ್ವಲ್ಪ ಕಮ್ಮಿನೇ ಕುದಿಸ್ದೆ. ಆಮೇಲೆ 2ನೇ ಸಲ ಕುದಿಸಿ ಕೊಡುವತ್ತೆ ನಂಗೆ ತುಂಬಾ ಇಷ್ಟ ಆಯ್ತು. ಈ ಸೂಪು ಟೇಸ್ಟ್ ಆಗಿತ್ತು. ಇದನ್ನು ಸರಿ ನೀವು ಒಂದು 10 ನಿಮಿಷ ಕಾಲ ಸರಿ ಕುದಿಸಿ, ಆಗ ನಿಮಗೆ ಒಳ್ಳೆ ಸೂಪ್ ಸಿಕ್ಕತ್ತೆ. ಇದ್ರ ಮಧ್ಯೆ ನಾನು ಚಿಕನ್ನು ಆ್ಯಡ್ ಮಾಡಿದ್ದೆ, ಬಟ್ ಹೇಳೋಕೆ ನೆನಪೋಯ್ತು. ಈ ಥರ ಸರಿ ಕುದ್ರ ಮೇಲೆ ಈ ಚಿಕನ್ ಸೂಪ್ ಅಂಬುದು ತುಂಬಾ ಲೈಕ್ ಇರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಲೈಮನ್ನು ಹಿಂಡಿ, ನಾನಿಲ್ಲಿ ವಿನೆಗರ್ ಹಾಕ್ತಿಲ್ಲ, ಅದಕ್ಕೆ ಲೈಮನ್ನು ಹಾಕ್ತಿಪ್ಪುದು. ಸ್ವಲ್ಪ ಹುಳಿಯಾಗಿ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಸರಿ ಕುದಿಸಿದ್ರೆ ಮಾತ್ರ ಈ ಸೂಪು ಒಳ್ಳೆ ರೀತಿಯಲ್ಲಿ ಬದುತ್ತೆ. ನೀವೊಂದು ಸಾರಿ ಇದನ್ನು ಡೆಫಿನೆಟಾಗಿ ಟ್ರೈ ಮಾಡ್ಲಕ್ಕೆ ಗೈಸ್, ನಿಜವಾಗ್ಲೂ ಹೇಳ್ತಿ, ಇದು ಈ ಮಳೆಗಾಲಕ್ಕೆ ಒಳ್ಳೆ ಆಯ್ತು. ನೀವು ಎಕ್ಸ್ಟ್ರಾ ಏನು ತರ್ಕಂದೇನೂ ಇಲ್ಲ. ಚಿಕನ್ ತಂದಾಗಲೇ ಒಂದು 4 ಪೀಸನ್ನು ತೆಗ್ದಿಡಿ, ಈಸಿಯಾಗಿ ಈ ಸೂಪನ್ನು ಮಾಡಿ ಕೊಡಿಲಕ್ಕ.
ಇದು ಹೊರಗಡೆ ಎಲ್ಲ ಹೋಗಿ ಕುಡಿತೀರಿ ಅಂತಾರೆ ನಿಮಗೆ ಗೊತ್ತಿರುತ್ತೆ ಒಂದು ಚಿಕನ್ ಸೂಪಿಗೆ ಒಂದು ಬೌಲಿಗೆ 100+ ಇರುತ್ತೆ. ಸೊ ನೀವೇ ಮನೇಲಿ ಮಾಡಿದ್ರೆ ಸ್ವಲ್ಪ ಕಾಸ್ಟು ಕಡಿಮೆ, ಹೆಲ್ತ್ ವೈಸು ಸರಿ ಇರುತ್ತೆ. ಹೆಲ್ತ್ ವೈಸ್ ಅಂದರೆ ಸಾಸ್ ಯೂಸ್ ಮಾಡಲೇಬೇಕಾಗ್ತ ಗೈಸ್. ಒಳ್ಳೆ ಆಯ್ತಾ. ಇನ್ನೂ ಸ್ವಲ್ಪ ಜಾಸ್ತಿ ಸಾಸ್ ಹಾಕ್ತೀನಿ ಅವರೆಲ್ಲ, ಆ ಟೇಸ್ಟ್ ಇಲ್ಲ, ಬಟ್ ಒಳ್ಳೆ ಆಯ್ತು. ಫಸ್ಟ್ ಟೈಮ್ ಖಾರ ಖಾರ ಎಲ್ಲದೂ ಸೂಪರ್ ಕರೆಕ್ಟ್ ಆಯ್ತು. ಮಸ್ಟ್ ಟ್ರೈ ಗೈಸ್. ಸೂಪರ್ ಬಂದಿತ್ತು, ಪೆಪ್ಪರ್ ಎಲ್ಲದು ಒಳ್ಳೆ ಆಯ್ತು. ಈ ವಾತಾವರಣದಲ್ಲ ಮಳೆ ಬಪ್ಪತ್ತಿಗೆ ಈ ಥರ ಸೂಪ್ ಇದ್ದರೆ ಸಿಕ್ಕಾಪಟ್ಟೆ ಒಳ್ಳೆ ಆಯ್ತು. ಹೋಟೆಲ್ ಥರ ಫುಲ್ ನಾನು ಜಾಸ್ತಿ ಸಾಸೆಲ್ಲ ಹಾಕಲ್ಲ, ಸ್ವಲ್ಪ ಕಡಿಮೆ ಹಾಕಿದೆ. ವೆಜ್ಜಿಸಲ್ಲಿ ನಿಮಗೆ ಯಾವ್ದು ಬೇಕೋ ಅದೆಲ್ಲ ಹೈಕಂಡ್ಲಕ್ಕ ಅಂದರೆ ಹಾಕುವಂಥದ್ದು. ನಮ್ಮನೇಲಿ ಜೋಳ ಇದ್ದಿತ್ತು, ಬಟ್ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ ಅಂದ್ಕೊಂಡು ಜೋಳನ ಹಾಕಲ್ಲ. ಈ ವಾತಾವರಣದಲ್ಲಿ ಈ ಥರ ಮಳೆ ಬಪ್ಪತ್ತಿಗೆ, ಈಗ ಮಳೆ ಬಂದು ಸ್ಟಾಪ್ ಆಯ್ತು ಅಷ್ಟೇ. ಈ ಥರ ಸೂಪ್ ತಗೊಂಡ್ರೆ ಒಳ್ಳೆ ಇರುತ್ತೆ, ನಿಜವಾಗ್ಲೂ ಒಳ್ಳೆ ಟೇಸ್ಟ್ ಇತ್ತು. ಒಂದ್ಸಲ ಟ್ರೈ ಮಾಡಿ ಕಾಣಿ. ಇದು ಸಂಡೇ ನಮ್ಮ ಮನೇಲಿ ಸ್ವಲ್ಪ ಸಾರು ಜಾಸ್ತಿ ನೀರಾಯ್ತು. ಪರೋಟ, ಕುಂದಾಪುರ ಚಿಕನ್ ಮತ್ತು ಇದು ನಾನೇ ಮಾಡಿದಂತಹ ಕಬಾಬ್ ರೆಸಿಪಿ ಸಿಕ್ಕಾಪಟ್ಟೆ ಒಳ್ಳೆಯದು ಕೇಸ್. ನಾನು ಇದನ್ನು ರೆಸಿಪಿ ತಗೊಂಬಕ್ಕೆ ನೆನಪೋಯ್ತು ನನಗೆ. ಇದೇನಾದ್ರು ನೆಕ್ಸ್ಟ್ ಒಂದ್ಸಲ ನಾನು ಇದು ಮಾಡಿ ತೋರಿಸ್ತೆ. ನಿಜವಾಗ್ಲೂ ತುಂಬ ಚೆಂದ ಒಳ್ಳೆ ಆಯ್ತಿದ್ದು. ಈ ಕಬಾಬ್ಗೂ ಅಷ್ಟೇ ನಾನು ಮನೆಯಲ್ಲೇ ಮಾಡಿದೆ ಇಂಗ್ರೀಡಿಯೆಂಟ್ಸ್ನೆಲ್ಲ, ಅಂಗಡಿಯಿಂದ ಯಾವ ಮಸಾಲೆನೂ ತಂದು ಹಾಕಲ್ಲ. ಸೂಪರಾಗಿ ಒಂದು ಕೇಸ್ ತುಂಬ ರುಚಿ ಇದ್ದಿತ್ತು. ಇನ್ನೊಂದು ಸರ್ತಿ ಅದ್ರ ರೆಸಿಪಿ ಕೂಡ ಹಾಕ್ತೆ. ನೀವೇನಾದ್ರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಾಗೆ ಲೈಕ್ ಕೊಡಿ. ಈ ಚಿಕನ್ ಸೂಪನ್ನು ಈ ಮಳೆಗಾಲ ಹಾಕೋಕ್ಕಿಂತ ಮುಂಚೆನೇ ಒಂದ್ಸಲ ಟ್ರೈ ಮಾಡಿ ಹೆಂಗಾಯ್ತು ಅನ್ನೋದು ಹೇಳಿ ಕಮೆಂಟ್ ಮೂಲಕ ನಂಗೆ ತಿಳಿಸಿ.